Hello everyone, welcome to CAD NEST YouTube channel. CAD ಅಲ್ಲಿ coding shows use ಆಗುತ್ತೆ applications ಮತ್ತು use So shapes ಈ geometry ಪಕ್ಕ next column ಏನಿದೆ ಅಲ್ಲಿ shapes ಶೋ ಆಗ್ತದೆ. ನಾನು ಆರೋ ಮಾರ್ಕ್ ಅಲ್ಲಿ ಇಟ್ಟಿದ್ದೀನಿ ಅಲ್ಲಿ shapes ಅಂತ ಡಿಸ್ಪ್ಲೇ ಆಗ್ತದೆ. Shapes ನ ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ಲೈನ್ ಸರ್ಕಲ್ ಆರ್ಕ್ ಇನ್ವಾಲ್ವ್ ಟೆಕ್ಸ್ಟ್ shape rectangle ellipse star section ಇಷ್ಟು ಶೇಪ್ಸ್ ನ ನಾವು ಡ್ರಾ ಮಾಡ್ತೀವಿ. ಸೊ ಫಸ್ಟ್ ಲೈನ್ ನ ಸೆಲೆಕ್ಟ್ ಮಾಡಿದಾಗ ಲೈನ್ ಅಲ್ಲಿ ಕ್ರಿಯೇಷನ್ ಮೆಥಡ್ ಕಾರ್ನರ್ ಟು ಕಾರ್ನರ್ ಮತ್ತೆ ಕಾರ್ನರ್ ಟು ಸ್ಮೂತ್. ಸೊ ಲೈಕ್ ಸ್ಮೂತ್ನೆಸ್ ಬೇಕು ಅಂತ ಹೇಳಿದ್ರೆ ಕರ್ವ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಮೂತ್ ಟು ಸ್ಮೂತ್ ತಗೋತೀವಿ. ಸೊ ಕಾರ್ನರ್ ಟು ಕಾರ್ನರ್ ನ ಸೆಲೆಕ್ಟ್ ಮಾಡಿದ್ರೆ ಎಡ್ಜಸ್ ಶಾರ್ಪ್ ಇರುತ್ತೆ. ಟಾಪ್ ಅಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಬೇಕು ಅಂತ ಶಿಫ್ಟ್ ಪ್ರೆಸ್ ಮಾಡಿ ನಾನು ಡ್ರಾ ಮಾಡ್ತಾ ಇದ್ದೀನಿ. ಇದನ್ನ ಕ್ಲೋಸ್ ಅಂತ ಕೊಟ್ಟರೆ ಸೊ ಲೈನ್ ಇದು ಕ್ಲೋಸ್ ಆಗ್ಬೇಕಂತ ಹೇಳಿದ್ರೆ ಸೊ ಎಸ್ ಅಂತ ಕೊಟ್ಟರೆ ಅದಷ್ಟು ಒಂದೇ ಆಬ್ಜೆಕ್ಟ್ ಆಗಿ ಆಕ್ಟ್ ಆಗುತ್ತೆ. ಸೊ ಈಗ ಸೆಲೆಕ್ಟ್ ಮಾಡಿ ಮಾಡಿಫಿಕೇಶನ್ಸ್ ಮಾಡಿಫಿಕೇಶನ್ಸ್ ಏನೇನು ಬರ್ತಾ ಇಲ್ಲ ರೆಂಡರಿಂಗ್ ಆಪ್ಷನ್ ನ ಕ್ಲಿಕ್ ಮಾಡಿ ರೆಂಡರಿಂಗ್ ಅಲ್ಲಿ ಆ ಶೇಪ್ಸ್ ಗೆ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ತರ ಪ್ರೊಫೈಲ್ ಕ್ರಿಯೇಟ್ ಆಗಿದೆ ಸರ್ಕ್ಯುಲರ್ ಲೈಕ್ ಸರ್ಕ್ಯುಲರ್ ಪಾರ್ಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಸರ್ಕ್ಯುಲರ್ ಪಾರ್ಟ್ ಬೇಡ ಅಂತ ಹೇಳಿದ್ರೆ ರೆಕ್ಟಾಂಗಲ್ ಬರುತ್ತೆ, ಫೇಸ್ ಒಂದು ರೆಕ್ಟಾಂಗಲ್ ಬರುತ್ತೆ. ಸೊ ಇದರಲ್ಲಿ ನಾವು ಲೆಂತ್ ಮತ್ತೆ ಅದಕ್ಕೆ ವಿಡ್ತ್ ಮಾಡಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ ಇದಕ್ಕೆ ಆಂಗಲ್ ರೊಟೇಷನ್ ಆಂಗಲ್ ಕೊಡ್ಬೋದು. ನೆಕ್ಸ್ಟ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಓವರ್ ಆಲ್ ಲೆಂತ್ ಒಟ್ಟಿಗೆ ಮಿನಿಮೈಸ್ ಮ್ಯಾಕ್ಸಿಮೈಸ್ ಆಗುತ್ತೆ. ಎನೇಬಲಿಂಗ್ ರೆಂಡರ್ ಮತ್ತೆ ಎನೇಬಲಿಂಗ್ ಕೀಬೋರ್ಡ್ ಕೊಟ್ಟರೆ ಮಾತ್ರ ಅದಕ್ಕೆ ಪ್ರೊಫೈಲ್ ತೋರಿಸುತ್ತೆ. ಎನೇಬಲಿಂಗ್ ರೆಂಡರ್ ಅಂತ ಕೊಡೋದು ಇದು ರೆಂಡರ್ ಅಲ್ಲಿ ನಮಗೆ ವ್ಯೂ ಆಗಲಿರುತ್ತೆ. ಸೊ ಇದನ್ನ ಆಫ್ ಮಾಡಿಬಿಟ್ಟು ನಾನು ರೆಂಡರ್ ಕೊಟ್ರೆ ರೆಂಡರ್ ಅಲ್ಲಿ ಈ ಆಬ್ಜೆಕ್ಟ್ ನಮಗೆ ಬರಲ್ಲ. ಎನೇಬಲಿಂಗ್ ವ್ಯೂ ಕೋಡ್ ಅಂತ ಕೊಟ್ರೆ ಇದಕ್ಕೆ ಪಾತ್ ಕ್ರಿಯೇಟ್ ಆಗಲ್ಲ. ಸೊ ರೇಡಿಯಲ್ ಬೇಕು ಅಂತ ರೇಡಿಯಲ್ ಕ್ಲಿಕ್ ಮಾಡ್ತಾ ಇದ್ದೀವಿ. ಸೊ ರೇಡಿಯಲ್ ಅಲ್ಲಿ ಇದಕ್ಕೆ ಥಿಕ್ನೆಸ್ ಮತ್ತೆ ಥಿಕ್ನೆಸ್ ಅಂತ ಹೇಳಿದ್ರೆ ಸೊ ರೇಡಿಯಸ್ ಕೊಡ್ತಾ ಇದೀವಿ. ಸೊ ಇದು ಎಡ್ಜಸ್ ಎಲ್ಲ ಸ್ಮೂತ್ ಆಗಿರ್ಬೇಕು ಅಂತ ಸೈಡ್ ಸೆಗ್ಮೆಂಟ್ಸ್ ನ ಕೊಡ್ತೀವಿ. ನೆಕ್ಸ್ಟ್ ಇದಕ್ಕೂ ಅಷ್ಟೇ ಆಂಗಲ್ ಕೊಡೋದು. ಸೊ ಲೈಟ್ ಆಗಿ ಅದು ಆಗ್ತಾ ಇದೆ. ಇದು ಕಾರ್ನರ್ ಟು ಕಾರ್ನರ್ ಡ್ರಾ ಮಾಡೋದು. ಸೊ ನಮ್ಗೆ ಶಾರ್ಪ್ ಎಡ್ಜಸ್ ಬೇಕು, ಗ್ರಿಡ್ ಪಾಯಿಂಟ್ಸ್ ಮೇಲೆ ಬೇಕು ಅಂತ ಹೇಳಿದ್ರೆ ಆಂಗಲ್ ಸ್ನ್ಯಾಪ್ ಅಥವಾ ಸ್ನ್ಯಾಪ್ ಟಾಗಲ್ ಆನ್ ಮಾಡಿ. ಸೊ ಸ್ನ್ಯಾಪ್ ಟಾಗಲ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಗ್ರಿಡ್ ಪಾಯಿಂಟ್ಸ್ ಮಾತ್ರ ವ್ಯೂ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಕ್ಲೋಸ್ ಮಾಡಿ. ಈಗ ನಾನು ಲೈನ್ ನ ತಗೋತಾ ಇದ್ದೀನಿ. ಸೊ ಲೈನ್ ನೋಡಿ ಗ್ರಿಡ್ ಪಾಯಿಂಟ್ಸ್ ಮೇಲೆ ತೋರಿಸುತ್ತೆ. ಏನೇ ಡ್ರಾ ಮಾಡಿದ್ರೆ ಅದು ಗ್ರಿಡ್ ಪಾಯಿಂಟ್ಸ್ ಮೇಲೆ ಡ್ರಾ ಆಗುತ್ತೆ. ಸೊ ಸ್ಟ್ರೇಟ್ ಲೈನ್ಸ್ ಬೇಕು ಅಂತ ಹೇಳಿದ್ರೆ ಈ ತರ ಯೂಸ್ ಮಾಡಬಹುದು. ಈಗ ಮತ್ತೆ ಲೈನ್ ಆಪ್ಷನ್ ಅಲ್ಲೇ ನಾನು ಸ್ಮೂತ್ ಟು ಸ್ಮೂತ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ನ್ಯಾಪ್ ನ ಆಫ್ ಮಾಡ್ತಾ ಇದ್ದೀನಿ. ಈಗ ಸ್ಲೈಡ್ ತರ ಕ್ರಿಯೇಟ್ ಆಗ್ತಿದೆ. ಇದು ಅದು ಕರ್ವ್ ಪಾರ್ಟ್ ಕೊಡುತ್ತೆ. ಸೊ ಯಾವ್ದಾದ್ರು ನಮಗೆ ಬೇಕು ಲೈಕ್ ಸೂಪರ್ ಡಿಸೈನ್ಸ್ ಆಗಿರ್ಬೋದು ಅಥವಾ ಕ್ರಿಯೇಷನ್ಸ್ ಆಗಿರ್ಬೋದು. ಸೊ ಪ್ರೊಫೈಲ್ ಅದೇ ತರ ಬೇಕು, ಶೇಪ್ಸ್ ಅಲ್ಲಿ ಬೇಕು, ಕರ್ವ್ ಅಲ್ಲಿ ಬೇಕು. ಸೊ ಎನಿ ಡಿಸೈನ್ಸ್ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಶೇಪ್ಸ್ ಅಂತ ಇಮೇಲ್ ಕ್ರಿಯೇಟ್ ಮಾಡ್ಬೇಕು ಅಂತ. ಸೊ ಇದು ಸ್ಲೈಡ್ ಸೆಲೆಕ್ಟ್ ಮಾಡಿದ್ದೀನಿ. ಸ್ಲೈಡ್ ಮಾಡಿಫಿಕೇಶನ್ಸ್ ಇದಕ್ಕೆ ಎನೇಬಲಿಂಗ್ ರೆಂಡರ್ ಎನೇಬಲಿಂಗ್ ವ್ಯೂ ಕೋಡ್ ಸೇಮ್ ಇದಕ್ಕೆ ಪಾತ್ ಕ್ರಿಯೇಟ್ ಆಗಿರುತ್ತೆ. ಸ್ಕೆಚ್ ಪ್ರೊಫೈಲ್ಸ್ ಸ್ಟ್ಯಾಂಡರ್ಡ್ ಡಿಫಾಲ್ಟ್ ಆಗಿರುತ್ತೆ. ರೇಡಿಯಲ್ ಅಥವಾ ರೆಕ್ಟಾಂಗಲ್. ರೆಕ್ಟಾಂಗಲ್ ಕೊಟ್ಟರೆ ಸೇಮ್ ಫೇಸ್ ನೋಡಿ ರೆಕ್ಟಾಂಗಲ್ ಫೇಸ್ ಬರುತ್ತೆ. ಸೊ ಇದಕ್ಕೆ ಲೆಂತ್ ನೆಕ್ಸ್ಟ್ ವಿಡ್ತ್ ನೆಕ್ಸ್ಟ್ ಆಂಗಲ್ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಅದೇ ಇದಕ್ಕೆ ರೇಡಿಯಲ್ ಪ್ರೊಫೈಲ್ ಕೊಟ್ಟರೆ 6.5 ತರ ಕನೆಕ್ಟ್ ಆಗುತ್ತೆ. ಸೊ ಓವರ್ ಆಲ್ ರೇಡಿಯಸ್ ನೆಕ್ಸ್ಟ್ ಇದಕ್ಕೆ ಸೈಜ್. ಸೊ ಇದು ಕಾರ್ನರ್ ಟು ಕಾರ್ನರ್. ಸೊ ಮತ್ತೆ
ಮತ್ತೆ ಲೈನ್ ತಗೊಂಡು ಕ್ರಿಯೇಷನ್ ಮೆಥಡ್ ಅಲ್ಲಿ ಸ್ಮೂತ್ ಟೈಪ್ ಸ್ಮೂತ್ ಕಾರ್ನರ್ ಮೆಥಡ್ ಸ್ಟಾರ್ಟಿಂಗ್ ಒನ್ ಕರ್ವ್ ಬರುತ್ತೆ. ಆಮೇಲೆ ನಾನು ಕಾರ್ನರ್ಸ್ ಲೈಕ್ ಎಂಡ್ ಪಾಯಿಂಟ್ಸ್ ಅಥವಾ ಶಾರ್ಪ್ ಎಡ್ಜಸ್ ಬೇಕು ಅಂತ ಹೇಳಿದ್ರೆ ತಗೋಬಹುದು. ಎಲ್ಲಾನು ಶಾರ್ಪ್ ಎಡ್ಜಸ್ ಇರಬೇಕು ಅಂತ ಹೇಳಿದ್ರೆ ಕಾರ್ನರ್ ಟು ಕಾರ್ನರ್ ನ ಸೆಲೆಕ್ಟ್ ಮಾಡಿ ಡ್ರಾ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟೆಡ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.